ಬಾಬಣ್ಣ ಕಾಪಿ ತಕೊಳ್ಳಿ. ಬಾಬಣ್ಣ ಯಾಕೆ ತಲೆ ಮೇಲೆ ಹಿಂಗ್ ಕೈ ಇಟ್ಕೊ ಕೂತಿದ್ದೀರಿ? ತಲೆ ಮೇಲೆ ಏನಾದ್ರು ಕಾಗೆ ಪಿಚಕಾರಿ ಹಾಕ್ಬಿಡ್ತಾ? ಅಯ್ಯೋ ಸುಮ್ಮನೆ ರಮ್ಮೆ, ಕಾಗ ಪಿಚಕಾರಿ ಹಾಕಿದ್ರೆ ನೀರು ಹಾಕೊಂಡು ತೊಳ್ಕೋಬಹುದು. ಅದ್ರ ಕಾಗನೇ ಶನಿ ತರ ತಲೆ ಮೇಲೆ ಬಂದು ಕೂತ್ಕೊಂಡ್ಬಿಟ್ಟದ. ಹಂಗಂದ್ರಿಯಾ? ಇರಿ ಹೋಗಿ ಕೋಲ್ ತಗೊಬತ್ತೀನಿ. ಆಮೇಲೆ ಪುಟ್ನಲ್ಲಿ ತಲೆ ತುಂಬ ಗೋಲ್ ತುಂಬ್ಕೊಂಡಿನಿ, ಕೋಲ್ ತಗೊಂಬತ್ತೀನಿ ಅಂತ ಕಾಮಿಡಿ ಮಾಡಿಯಾ? ಬಾಬಣ್ಣ ಅಂತದೇನಾಯ್ತು? ಯಾಕೆ ಹಿಂಗ್ ಮಾತಾಡ್ತಾ ಇದ್ದೀರಿ? ಆಮೇಲೆ ಪುಟ್ಮಲ್ಲಿ ನಮ್ಮ ಚಡ್ಡಿ ಬನ್ನಿನ ವ್ಯಾಪಾರ ಶಾನೆ ಡಲ್ ಆಗ್ಬಿಟ್ಟದ. ಕಮ್ಮಿ ಅಂಗಡಿ ಕೆಲಸ ಮಾಡ್ತಿದ್ದ ಐಕ್ಲೆಲ್ಲ ಸಂಬಳ ಕೊಡ್ಲಿಲ್ಲ ಅಂತ ಕೆಲಸನೇ ಬಿಟ್ಟೋಯ್ತವ್ರೆ. ಬಾಬಣ್ಣ ವ್ಯಾಪಾರ ಅನಿಲ್ಲ ಅಂದ್ರೆ ಉಣ್ಣಕ್ಯಾನ ಮಾಡೋದು? ಅತ್ತೇನು ಫೋನ್ ಮಾಡಿ ಕೇಳ್ತೀನಿ. ಅಯ್ಯೋ ಬ್ಯಾಡ ಕಮ್ಮಿ ಎವಳದ. ಸುಮ್ಮನೆ ಇರಿ ಬಾಬಣ್ಣ, ವ್ಯಾಪಾರ ಬೇರೆ ಆಯ್ತಾ ಇಲ್ಲ ಅಂಗಡಿನಲ್ಲಿ. ಅಲೋ ಅತ್ಯವ್ವ, ಇದ್ಯಾಕೂ ಹಿಂಗ್ ಅಳ್ತಿದ್ದಿ? ಚಂದಾಗದ್ಯ ತಾನೇ? ಬಾಬಣ್ಣನ್ ಕಟ್ಕೊಂಡ್ ಮನೆ ಏನ್ ಚೆನ್ನಾಗಿರೋದು ಏನೋ. ಯಾಕೂಸು ಆ ದನಕಾಯನು ನಿನ್ನ ಚಂದಾಗಿ ನೋಡ್ಕೋತಿಲ್ವಾ? ಏನ್ ಚೆನ್ನಾಗಿ ನೋಡ್ಕೊಂಡೇನೋ ಏನೋ. ಬಾಬಣ್ಣ ಪಟಪಟಿ ಚಡ್ಡಿ ಬನಿಯನ ವ್ಯಾಪಾರ ಮಾಡಲ್ವಂತ. ಅವ್ರು ವ್ಯಾಪಾರ ಮಾಡ್ಲಿಲ್ಲ ಅಂದ್ರೆ ಉಣ್ಣಕ್ಕೆ ಏನೋ ಮಾಡೋದು. ಆ ದನಕಾಯನು ಚಡ್ಡಿ ಬನಿಯನ್ ವ್ಯಾಪಾರ ಮಾಡ್ದೆ ಇನ್ನೇನು ಒಟ್ಟು ಬೂಸ ವ್ಯಾಪಾರ ಮಾಡ್ತಾನಂತ? ಗೊತ್ತಿಲ್ಲ. ಕೊಡು ಅವನ್ ಕೈ ಫೋನ್. ಕೊಡ್ತೀನಿ ಬಾಬಣ್ಣ. ಅತ್ಯವ್ವ ಪುಟ್ಮಲ್ಲಿ ಮೊದಲೇ ತಲೆ ಕೆಟ್ಟು ಗೊಬ್ಬರ ಆಗ್ಬಿಟ್ಟದೆ. ನಮ್ಮವನ್ ಕಾಟ ಬೇರೆ ಸಹಿಸ್ಕೋಬೇಕು. ನಿನಗಿವೆಲ್ಲ ಎಲ್ದ ಅರ್ಥ ಆಗ್ತು? ಅತ್ಯವ್ವ ಎವಳವ ಉಂಡ್ಯಾ? ಲೇ ಮೂದೇವಿ, ನನ್ನ ಸೊಸೆಗೆ ಉಣ್ಣಕ್ಕೆ ಇಕ್ಕದೆ ಇದ್ದೋನು ನನ್ನನ್ನು ಉಂಡ ಅಂತ ಕೇಳ್ತೀಯಲ್ಲ, ನಿನಗೇನಾದ್ರೂ ಮಾನ ಮರುವಾದ ಇದ್ದದ? ಇನ್ನು ಒಂದು ಮಾತ ಹಂಗೆ ಬಿಟ್ನಪ್ಪ, ಅದಕ್ಕೆ ಯಾಕೆ ಇಪ್ಪಟ್ಟಿಪ್ಪ ಇದೆ? ನನ್ನ ಸೊಸೆ ತವ ಚಡ್ಡಿ ಬನಿಯನ್ ವ್ಯಾಪಾರ ಮಾಡಲ್ಲ ಅಂತ ಹೇಳ್ದಿ ಅಂತೆ. ಯಾಕೆ ಚಡ್ಡಿಯಾಗ ಏನಾದ್ರೂ ಕಡಿತೈತಾ? ಅವಯ್ ನಾ ಹೇಳ್ದದು ನಾ ಚಡ್ಡಿ ಬನ್ನಿನ ವ್ಯಾಪಾರ ಮಾಡಲ್ಲ ಅಂತಲ್ಲ, ವ್ಯಾಪಾರ ಆಯ್ತಾ ಇಲ್ಲ ಅಂತ. ಅದನ್ನೇ ನಾನು ಕೇಳಿದ್ದು, ಯಾಕೆ ಆಯಕ್ಕಿಲ್ಲ ಅಂತ. ಅಲ್ಲ ಕಣ್ಲ, ನಿನ್ ಕೈಲಿ ಚಡ್ಡಿ ಬನಿಯನ್ ವ್ಯಾಪಾರನೇ ಮಾಡಕ್ ಆಯಕ್ಕಿಲ್ಲ, ಇನ್ನೇನು ಮೂಟೆ ಎತ್ಕೊಂಡು ಬಂಗಾರ ವ್ಯಾಪಾರ ಮಾಡಿಯಾ? ಅವ ಹಂಗದಕ್ಕವ ಇತ್ತೀಚೆಗೆ ಜನಗಳು ಚಡ್ಡಿ ಬನ್ನಿನ್ನೇ ತಕೊಳ್ಳೋದು ಬಿಟ್ಬಿಟ್ರೆ. ನನಗನ್ನಿಸ್ತಾದೆ ಇತ್ತೀಚೆಗೆ ಎಲ್ಲ ಚಡ್ಡಿ ಬನ್ನಿನ್ನೇ ಹಾಕೊಳ್ಳೋದು ಬಿಟ್ಬಿಟ್ಟಾರೆ ಅಂತ. ಅದಕ್ಕೆ ವ್ಯಾಪಾರ ಆಯ್ತಾ ಇಲ್ಲ. ಲೇ ಕೋತಿ ಕುಣ್ಸೋನೆ, ಗಂಡ್ಸದ ಮೇಲೆ ಚಡ್ಡಿ ಹಾಕೊಳ್ಳೇಬೇಕು. ನಿನಗೆ ಚಡ್ಡಿ ಬನಿಯನ್ ವ್ಯಾಪಾರ ಮಾಡಕ್ ಆಯಕ್ಕಿಲ್ಲ ಅಂತ ಸುಮ್ಮನೆ ಬೇರೆಯವ್ರ ಮೇಲೆ ಗೂಗೆ ಕೂರ್ಸಿಯೇ? ಅವಯ್ ಈಗ ಸುಮ್ಮನೆ ನಾನು ಬೈಯೋದು ಬಿಟ್ಬಿಟ್ಟು ಬೇರೆ ಏನಾರು ಮಾತಾಡವ? ಅದೆಲ್ಲ ನನ್ಗೆ ಗೊತ್ತಿಲ್ಲ ಕಣ್ಲ. ಇನ್ನೊಂದ್ಸಲ ನಾನು ಬರೋವಾಗ ನನ್ನ ಸೊಸೆ ನಗನಗುತ್ತ ಸಂತೋಷವಾಗಿರ್ಬೇಕು. ಅವಳಿಗೆ ಏನಾದ್ರೂ ಉಣ್ಣಕ್ಕೆ ಉಡಕ್ಕೆ ಅಭಾವ ಮಾಡ್ದೋ ನೀನ್ ಚಡ್ಡಿ ಉದುರಿಸ್ಬಿಡ್ತೀನಿ. ಮಡಗ್ಲ ಫೋನು. ಆಯ್ತು ಕವ. ದಾನ ಕಾಯ ಅಂತಂದು ಆಮೇಲೆ ಪುಟ್ ಮಾಡಿ ನಾನು ನಿನಗೆ ಉಣ್ಣಕ್ಕಿಕ್ಕಿಲ್ವಾ? ಅಣ್ಣಪ್ಪನವ್ರೆ, ಅಣ್ಣಪ್ಪನವ್ರೆ. ಓಹೋ ಏನ್ ಗೌಡ್ರೆ, ಯಾವಾಗ್ಲೂ ಮಧುರ ಅನ್ಕೊಂಡ್ ಬರ್ತಿದ್ದವರು ಇವತ್ತು ನನ್ನ ಹೆಸರು ಹೇಳ್ಕೊಂಡು ಬರ್ತಿದ್ದೀರಾ? ಅಣ್ಣಪ್ಪನವ್ರೆ, ಮೊದ್ಲೇ ತಲೆ ಕೆಟ್ಟು ಕೆರೆ ಹಿಡಿದು ಬಿಟ್ಟದೆ. ನೀವು ಆಟಗಳು ಮಾಡಬೇಡಿ. ನಿಮ್ ತಲೆ ಕೆಟ್ಟು ಕೆರೆ ಹಿಡಿದ್ರೆ ನನ್ನ ಕಾಲ್ ಕಾಕೊಂಡು ಓಡಾಡ್ಲೇನ್ರಿ? ನೋಡಿ ಪುನಃ ಆಟಗಳು ಮಾಡ್ತಾ ಇದ್ದಾರಿ. ನಾ ಏಳದ್ ನವಸಿ ಸೀರಿಯಸ್ ತಗೊಳ್ಳಿ ಅಂದಿ. ಸರಿ ಕೊಡಿ. ಏನ ಅದೇನೋ ಸೀರಿಯಸ್ ಆಗಿ ತಕೊಳ್ಳಿ ಅಂದ್ರಲ್ಲ. ಅಣ್ಣಪ್ಪನವ್ರೆ, ಮೊದ್ಲೇ ನನ್ನ ಬಿಸ್ನೆಸ್ ಲಾಸ್ ಆಗ್ಬಿಟ್ಟದೆ. ನೀವು ನೋಡಿದ್ರೆ ಪುನಃ ಆಟಗಳು ಮಾಡ್ತಾ ಇದ್ದಾರಿ. ಗೌಡ್ರೆ, ಯಾವ್ದ್ರಿ ನಿಮ್ ಬಿಸ್ನೆಸ್? ಏನ್ MNC ಕಂಪನಿ ನಡೆಸ್ತಿದ್ದೀರಾ? ಪಟ್ಟ ಚಡ್ಡಿ ಬನ್ನಿ ಮಾಡೋದು ಒಂದು ಬಿಸ್ನೆಸ್ ಏನ್ರಿ? ಹಂಗೆಲ್ಲ ಮಾತಾಡಬೇಡಿ. MNC ಕಂಪ್ನಿ ಓನರ್ ನನ್ನಂತ ತಯಾರು ಮಾಡೋ ಚಡ್ಡಿ ಬನ್ನಿನ್ನೇ ಹಾಕೊಳ್ಳೋದು. ಅದನ್ನ ಚಡ್ಡಿ ಬನ್ನಿನ ಕಂಪ್ಯೂಟರ್ ತಯಾರು ಮಾಡ್ರ. ಸರಿ, ಈಗ ನಾನು ಏನ್ ಮಾಡ್ಬೇಕು? ಅಣ್ಣಪ್ಪನವ್ರೆ, ನನ್ನ ಚಡ್ಡಿ ಬನ್ನಿನ ವ್ಯಾಪಾರ ಲಾಸ್ ಆಗ್ಬಿಟ್ಟದೆ. ಅಂಗಡಿಲಿ ಕೆಲಸ ಮಾಡೋ ಐಕ್ಲೆಲ್ಲ ಸಂಬಳ ಕೊಡ್ಲಿಲ್ಲ ಅಂತ ಬಿಟ್ಟು ಹೋಯ್ತವ್ರೆ. ಅಟ್ಟಿಲ್ ನೋಡಿದ್ರೆ ಪುಟ್ಪಲ್ಲಿ ನಮ್ಮವ್ವ ಬಾಯಿಗೆ ಬಂದಾಗ ಉಗಿತವ್ರೆ. ಇದಕ್ಕೇನಾದ್ರೂ ಉಪಾಯ ಕೊಟ್ಟು ನನ್ನ ವ್ಯಾಪಾರನ MNC ಕಂಪ್ನಿ ಲೆವೆಲ್ ತಗೊಂಡೋಗಿ. ಈ ಗೌಡ್ರೆ, ಇದು ಸ್ವಲ್ಪ ಜಾಸ್ತಿ ಆಗ್ಲಿಲ್ವೇನ್ರಿ? ಹಂಗಂದರೆ ಏನೋ ಮಾಡಿ ಯಾವುದೋ ಒಂದು ರೇಂಜಿಗೆ ತಗೊಂಡೋಗಿ. ಒಟ್ಟಿನಲ್ಲಿ ಪುಟ್ಮಲ್ಲಿ ಖುಷಿಯಾಗಿರ್ಬೇಕು. ಸರಿ ಬಿಡಿ, ಅವ್ರಿಗೋಸ್ಕರ ಪ್ರಯತ್ನ ಪಡ್ತೀನಿ. ಏನೋ ಮಾಡಿ ದಯವಿಟ್ಟು ನನ್ನ ಕೈ ಬಿಡಬೇಡಿ. ಬಿಡ್ರಿ ಕೈನ. ಈಗ ನೀವು ನನ್ನ ಹತ್ರ ಬಂದಿದ್ದಿರ್ತಾನೆ, ನಾನು ನಿಮ್ಗೊಂದು ಗತಿ ಕಾಣಿಸ್ತೀನಿ.
ಅಣ್ಣಪ್ಪನವ್ರೆ ಜಾನ ಹೇಳ್ದಂಗಿತ್ತು. ಗೌಡ್ರೆ ನಿಮ್ ಬಿಸ್ನೆಸ್ ಇಂಪ್ರೂವ್ ಆಗಿ ಪುಟ್ಟಮಲ್ಲಿ ಅವ್ರು ಸಂತೋಷವಾಗಿರ್ಬೇಕು ಅಷ್ಟೇ ತಾನೇ? ಅಷ್ಟೇ ಅಣ್ಣಪ್ಪನವ್ರೆ, ನಾ ಯಾನ್ ಬೇಕಾದ್ರೂ ಮಾಡ್ತೀನಿ. ಹಾಗಿದ್ರೆ ನಾನು ಹೇಳ್ದಂಗೆ ಫೋಟೋ ಪೋಸ್ ಕೊಡಿ. ಅಣ್ಣಪ್ಪನವ್ರೆ ನನ್ನ ಫೋಟೋ ಯಾಕೆ ತಕತಾ ಇದಾರೆ? ಸನ್ನಿ ಲಿಯೋನ್ ಕಳ್ಸಕ್ ಹೇಳಿದ್ಲು, ಬೇಡ ಅಂದ್ರೆ ಬಿಡಿ. ಅಣ್ಣಪ್ಪನವ್ರೆ ತಕೊಳ್ಳಿ ಕೋಪ ಮಾಡ್ಕೋಬೇಡಿ. ನೋಡಿ ಹಿಂಗ್ ನಿಂತ್ಕೊಳ್ಳಿ, ಹಿಂಗ್ ನಿಂತ್ಕೊಳ್ಳಿ. ಈಗ ಹಿಂಗ್ ನಿಂತ್ಕೊಳ್ಳಿ, ಹಂಗೆ ಹಿಂಗೆ 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 ಹಿಂಗೆ. ಇಲ್ಲೇ ಇರಿ, ಹಿಂಗೆ ಹೋಗಿ ಹಿಂಗೆ ಬಂದ್ಬಿಡ್ತೀನಿ. ಈ ಅಮ್ಮಗ ಈ ಸಂಕಟ ಆದ್ರೆ ಕ್ವಾಣನಿಗೆ ಮೇಯ ಸಂಕಟ ಅಂತೆ. ಹೋಗಿ ಈ ಅಪ್ಪಂತ ಸಹಾಯ ಕೇಳ್ಕೊಂಬನ್ನಲ್ಲ. ಶಂಕರೇಶ್ವರ, ನಾನು ಮಾಡಿದ್ದು ಸರಿಯಾ ತಪ್ಪಾ? ಅದ್ ನಾನ್ ನನ್ನೇನು ಕೇಳ್ತೀಯ, ನಿನಗ್ ನೀನೇ ಕೇಳ್ಕೊ. ತೊಂದ್ರೆ ಇಲ್ಲ. ಗೌಡ್ರೆ ನೋಡಿ, ಅಣ್ಣಪ್ಪನವ್ರೆ ನನ್ನ ಫೋಟೋಗೆ ಯಾನ್ ಮಾಡ್ಬಿಟ್ಟಿದಾರೆ? ಗೌಡ್ರೆ ಅದಕ್ಕೆ ನಿಮ್ಮಮ್ಮ ನಿಮ್ಮನ್ನ ದನ ಕಾಯೋರು ಅನ್ನೋದು. ನಾ ಯಾನ್ ತಪ್ಪು ಮಾಡಿದೆ ಅಂತ ನನಗೆ ಇಪ್ಪಟ್ಟಿ ಬೈತಾ ಇದ್ದಾರೆ ಅಣ್ಣಪ್ಪನವ್ರೆ. ಈಗಿನ ಟ್ರೆಂಡೇ ಹೀಗೆ ಗೌಡ್ರೆ, ಒಳಗಡೆ ಹಾಕೊಳ್ಳೋದನ್ನ ಹೊರಗಡೆ ಹಾಕೋಬೇಕು, ಹೊರಗಡೆ ಹಾಕೊಳ್ಳೋದನ್ನ ಒಳಗಡೆ ಹಾಕೋಬೇಕು. ಆಗ್ಲೇ ಜನ ನಮ್ಮ ಕಡೆ ತಿರುಗಿ ನೋಡೋದು. ಹಂಗಂತಾರ್ಯಾ? ಹಲೋ, Is this Mr. Sriramachandra Gaura Patapati business? ಹೇಳಿ ನಾನೇ ಮಾತಾಡೋದು. ನೋಡಿ, ನಾನು ಕ್ಯಾಲಿಫೋರ್ನಿಯಾದಿಂದ ಮಾತಾಡ್ತಿದ್ದೀನಿ. ಫೇಸ್ಬುಕ್ನಲ್ಲಿ ನೀವು ಪಟಾಪಟಿ ಚಡಿ ಸೂಪರ್ಮ್ಯಾನ್ ಗೆಟಪ್ ನೋಡಿ ನನಗೆ ತುಂಬ ಇಷ್ಟ ಆಯಿತು. ಅದಕ್ಕೆ ನಾನು ನಿಮಗೆ ಆರ್ಡರ್ ಕೊಡೋಣ ಅಂತ ಫೋನ್ ಮಾಡಿದ್ದು. ನನಗೆ ಈಗಲೇ ಅರ್ಜೆಂಟಾಗಿ 5 ಲಕ್ಷ ಡ್ರೆಸ್ ಬೇಕಲ್ಲ. ಏನಾಯ್ತು ಗೌಡ್ರೆ? ಅಣ್ಣಪ್ಪನವ್ರೆ, ನೀವು ನನ್ನ ಫೋಟೋಗೆ ಯಾನೇನೋ ಮಾಡಿ ಫೇಸ್ಬುಕ್ ಹಾಕಿದ್ರಲ್ಲ, ಆ ಫೋಟೋನ ಕ್ಯಾಲಿಫೋರ್ನಿಯಾದವ್ರು ನೋಡಿ ಈಗಲೇ 5 ಲಕ್ಷ ಆರ್ಡರ್ ಕೊಡ್ತೀನಿ ಅಂತವ್ರೆ. ಅದಕ್ಕೆ ಗೌಡ್ರೆ ನಾನು ಹೇಳಿದ್ದು ನೀವು ಅಪ್ಡೇಟ್ ಆಗ್ಬೇಕು ಅಂತ. ಫೇಸ್ಬುಕ್ ಫೋಟೋ ನಾನೇ ಹಾಕಿದ್ದು. ಸಾ ಹೇಳಿ, ಯಾವಾಗ ನೀವು ನಮಗೆ ಡ್ರೆಸ್ ಡೆಲಿವರಿ ಕೊಡ್ತೀರಾ? ನಿಮ್ಮ ಅಕೌಂಟ್ ನಂಬರ್ ಕೊಡಿ, ನಾನು ಈಗಲೇ $50,000 ಟ್ರಾನ್ಸ್ಫರ್ ಮಾಡ್ತೀನಿ. ಅಣ್ಣಪ್ಪನವ್ರೆ ಅಕೌಂಟ್ ನಂಬರ್ ಕೊಡಿ, ನಿಮ್ಮ ಅಕೌಂಟ್ಗೆ ಈಗಲೇ $50,000 ಟ್ರಾನ್ಸ್ಫರ್ ಮಾಡ್ತೀವಿ ಅಂತವ್ರೆ. ಇದಕ್ಕೆ ನೀವು ಒಪ್ಕೋಬೇಡಿ. ಅವ್ರ ಹತ್ರ ಅಡ್ವಾನ್ಸ್ ತಗೊಂಡು ನಾವು ಕೆಲಸ ಮಾಡಿದ್ರೆ ಆಮೇಲೆ ಅಮೆರಿಕದವ್ರ ಮುಂದೆ ಇಂಡಿಯಾದವ್ರ ಮರ್ಯಾದೆ ಕಳ್ಕೊಂಡಂಗೆ ಆಗ್ಬಿಡುತ್ತೆ. ಇದಕ್ಕೆ ನೀವು ಒಪ್ಕೋಬೇಡಿ. ಕೊಡಿ. ಹಲೋ ನೋಡಿ ಸರ್, ನಮಗೆ ಅಡ್ವಾನ್ಸ್ ಎಲ್ಲ ಏನು ಬೇಡ. ನಾವು ಮೆಟೀರಿಯಲ್ ಕಳಿಸಿದ ಮೇಲೆ ನೀವು ನಮ್ಗೆ ದುಡ್ಡು ಕೊಟ್ರೆ ಸಾಕು. ಸರಿ ಸರ್. ನೋಡಿ ಗೌಡ್ರೆ, ನಿಮ್ಮ ಫೋಟೋಗೆ ಎಷ್ಟೊಂದು ಲೈಕ್ಸ್ ಬಂದಿದೆ. ಅಣ್ಣಪ್ಪನವ್ರೆ ನಿಮ್ಮ ಮುಖಾರನ್ನ ನಾನು ಯಾವತ್ತೂ ಮರೆಯಲ್ಲ. ನನ್ನ ಪಾಲ್ಗ ನೀವು ದ್ಯಾವ್ರ ಆಗ್ಬಿಟ್ರಿ. ಅಷ್ಟೊಂದು ದೊಡ್ಡ ಮಾತು ಯಾಕೆ ಗೌಡ್ರೆ? ನಾನು ಇಷ್ಟೆಲ್ಲ ಮಾಡಿದ್ದು ಪುಟ್ಟಮಲ್ಲಿಯವ್ರಿಗೋಸ್ಕರ. ಅಂದ್ರೆ ನೀವು ಇಷ್ಟೆಲ್ಲ ಮಾಡಿದ್ರು ಪುಟ್ಮಲ್ಲಿಗೋಸ್ಕರವಾ? ನೀವೇ ಹೇಳ್ತಿದ್ರಲ್ಲ ಗೌಡ್ರೆ, ಪುಟ್ಟಮಲ್ಲಿಯವರು ನನ್ನ ಬೈದೇ ಇದ್ರೆ ಸಾಕು ಅಂತ. ಹಂಗಂದ್ರೆ ಸರಿ ಬಿಡಿ. ಗೌಡ್ರೆ, ಫೇಸ್ಬುಕ್ಕಲ್ಲೇ ನಿಮ್ಮ ಫೋಟೋಗೆ ಇಷ್ಟೊಂದು ಲೈಕ್ಸ್ ಕಮೆಂಟ್ಸ್ ಬಂದಿದೆ ಅಂದ್ರೆ ನೀವು ನಿಜವಾಗ್ಲೂ ಈ ಗೆಟಪ್ ಹಾಕಿದ್ರೆ ನಿಮ್ಮ ಪಟಾಪಟಿ ಚಡ್ಡಿ ಬನ್ನಿ ಬಿಸ್ನೆಸ್ ಇನ್ನೂ ಜಾಸ್ತಿ ಆಗಲ್ವಾ? ಅಂದ್ರೆ ನೀವು ಹೇಳೋದು ನಾನು ಈ ಗೆಟಪ್ ಹಾಕೊಂಡು ಓಡಾಡಬೇಕು ಅಂತ? ನೀವು ಹೇಳೋದ್ಮೇಲೆ ಹಾಕ್ತೀನಿ. ಪುಟ್ಟಮಲ್ಲಿಯವರೇ, ಪುಟ್ಟಮಲ್ಲಿಯವರೇ, ಬನ್ನಿ 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 ಚಂದನವ್ರೆ. ಪುಟ್ಟಮಲ್ಲಿಯವರೇ, ನಾನು ನಿಮ್ಗೆ ಇವತ್ತು ಜಗತ್ತಿನ 8ನೇ ಅದ್ಭುತ ತೋರಿಸ್ತೀನಿ. 8ನೇ ಅದ್ಭುತ ತೋರ್ಸಿರಿಯಾ? ಬಿರ್ಬಿರ್ ತೋರ್ಸಿ. ಸಿ ಭಯ ಪಡಬೇಡಿ, ಅವರು ಬೇರೆ ಯಾರು ಅಲ್ಲ, ನಿಮ್ಮ ಅಣ್ಣ ಬಾಬಣ್ಣ. ಚಂದನವ್ರೆ, ಯಾನ್ ಮಾತು ಅಂತ ಆಡಿರಿ. ನಮ್ಮ ಬಾಬಣ್ಣ ಚಿಕ್ಕ ಚಿಕ್ಕ ಚಡ್ಡಿ ಎಲ್ಲ ಹಾಕೊಳ್ಳಲ್ಲ, ನೀ ಉದ್ದು ಚಡ್ಡಿ ಹಾಕತ್ತಾರೆ. ಅದನ್ನ ನೋಡಿ ನಾನು ಇಷ್ಟಪಟ್ಟದ್ದು. ಇವಳಗ ನನ್ನ ಚಡ್ಡಿ ಮೇಲಿರೋ ಗಮನ ನನ್ನ ಮೇಲೆ ಇಲ್ಲ. ಪುಟ್ಟಮಲ್ಲಿಯವರೇ, ಚಡ್ಡಿ ಉದ್ದ ಇದೆಯಾ ಇಲ್ವಾ ಅನ್ನೋದು ಮುಖ್ಯ ಅಲ್ಲ, ಗೌಡ್ರು ಈ ಗೆಟಪ್ ಅಲ್ಲಿ ಹೇಗೆ ಕಾಣ್ತಿದ್ದಾರೆ ಅನ್ನೋದು ಮುಖ್ಯ. ಚಂದನವ್ರೆ, ನೀವು ನನ್ನ ಜೊತೆಲಿ ಆಡ್ಕೊಳ್ಳಿ ಆಡ್ಬೇಡಿ. ಇವ್ರು ನೋಡಿದ್ರೆ ಆಕಾಶದಿಂದ ಇಳಿದು ಬಂದಿರೋ ಇಲಿಯಾನ ತರ ಕಾಣ್ತಾರೆ. ಪುಟ್ಟಮಲ್ಲಿಯವರೇ, ಅದು ಇಲಿಯಾನ ಅಲ್ಲ, ಏಲಿಯನ್. ಹಿಡಿದ್ರೆ ಚಾಡ ಹಂಗೆ ಕಾಣಿಸ್ತಾರೆ. ಆಮೇಲೆ ಪುಟ್ಮಲ್ಲಿ ಖುಷಿ ಸರಿಯಾಗಿ ನೋಡಮ್ಮೆ, ನಾನೇ ನಿನ್ನ ಪ್ರಿಯ ಸಖ, ಪ್ರಾಣ ಸಖ, ಸೂಪರ್ ಮ್ಯಾನ್. ರೈ ಗೌಡ್ರೆ, ಸಾಕ್ ನಿಲ್ಲಿಸ್ರಿ ನಿಮ್ ಬಿಲ್ಡಪ್ನ.
ಎಲ್ಲಾ ಗಾಡಿಗಳಿಗೂ ವೀಲ್ ಇರುತ್ತೆ, ಆದ್ರೆ ಆ ವೀಲಲ್ಲಿ ಗಾಳಿ ಇದೆಯಾ ಇಲ್ವಾ ಅನ್ನೋದು ಮುಖ್ಯ. ಅನೇಪ್ ನೋಡ್ರಿ, ನೀವು ಹೇಳೋದು ತಿಟಕಂಬುಡಿ. ಆದ್ರೆ ಒಂದು ವಿಷಯನ ನೆನ್ಪಿಟ್ಕೊಳ್ಳಿ, ಟ್ರೈನ್ಗೂ ವೀಲ್ ಅದ, ಆದ್ರೆ ಅದ್ರೊಳಗೆ ಗಾಡಿ ಇಲ್ಲ, ಆದ್ರೂ ಅದು ಸ್ಟ್ರಾಂಗ್ ಆಗಿರ್ತದೆ. ಸರಿಯಾಗಿ ಹೇಳಿದ್ರಿ ಬಾಬಣ್ಣ. ಚಂದನವ್ರೆ, ಇವ್ರೇ ನಮ್ಮ ಬಾಬಣ್ಣ ಅಂತ ನಂಬ್ತೀನಿ. ಬಾಬಣ್ಣ ಯಾನ ಇದು ನಿಮ್ ವೇಷ? ಯಾವ್ದಾದ್ರು ನಾಟಕದಲ್ಲಿ ಹುಲಿ ವೇಷ ಹಾಕೊಂಡಿದ್ರ? ಕುಪ್ಪಲ್ಲಿ ಇದು ಹುಲಿ ವೇಷ ಅಲ್ಲ ಕಮ್ಮಿ, ಸೂಪರ್ ಮ್ಯಾನ್ ವೇಷ. ನನ್ನ ಚಡ್ಡಿ ಬನ್ನಿನ ವ್ಯಾಪಾರನ ಇಂಪ್ರೂವ್ ಮಾಡಕ್ಕ ನಾನೇ ಮಾಡಿರೋ ಪ್ಲಾನು. ಸಾರಿ, ಐ ಆಮ್ ವೆರಿ ಸಾರಿ. ಅನ್ನಪ್ಪನವ್ರ ಪ್ಲಾನು. ಅದಕ್ಕೆ ಹೇಳೋದು, ಚಂದನವ್ರು ಏನೇ ಮಾಡಿದ್ರು ಚಂದಾಗ ಮಾಡ್ತಾರೆ. ಇದೆಲ್ಲ ನಿಮ್ಗೋಸ್ಕರ ಪುಟ್ಟಮಲ್ಲಿ ಅವರೇ, ಅಂದ್ರೆ ಗೌಡ್ರಿಗೋಸ್ಕರ ಅಂದೆ. ನೀವು ಕಿರ್ಚ್ಕೊಂಡ್ರಿ ಅಂದ್ರೆ ನನಗೆ ಎಟಪ್ಪು ಸೂಪರು. ಗೌಡ್ರೆ ನೀವ? ನಾನು ಜಿಲ್ಲೆಗೆ ಔಷಧಿ ಹೊಡಿಯೋನು ಮನೆಯೊಳಗೆ ಬಂದಿದ್ದಾನೆ ಅನ್ಕೊಂಡ್ಬಿಟ್ಟಿದ್ದೆ. ಈ ಗೆಟಪ್ಲಿ ನಾನು ಜಿರ್ಳಗ ಔಷಧಿ ಹೊಡೆ ಅಂತಾರ ಕಂಡನ. ತರ ಅಲ್ಲ, ಅವನೇ. ಇನ್ನೊಂದ್ ಸ್ವಲ್ಪ ಹೊತ್ತು ಬಿಟ್ಟಿದೆ ನಂಗೆ ಹಾರ್ಟ್ ಅಟ್ಯಾಕ್ ಆಗೋಗಿರೋದು. ಮಧುರ ಅವ್ರ ಹಂಗೆಲ್ಲ ಆಡ್ಬೇಡಿ. ನಿಮ್ಮ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ರೆ ನನ್ನ ಆಟು ಫೇಲ್ ಆಗ್ಬಿಡ್ತದೆ. ನಿಮ್ ಹಾರ್ಟ್ ಫೇಲ್ ಆದ್ರಷ್ಟು ಪಾಸ್ ಆದ್ರಷ್ಟು ನನ್ಗೇನಾಗ್ಬೇಕು? ಯಾಕೆ ಹೊಸ ವೇಷ? ಮಧುರ ಅವ್ರ ಇದು ವೇಷ ಅಲ್ಲ, ಪಟಪಟಿ ಚಡ್ಡಿ ಬನ್ನಿ ಸೂಪರ್ ಮ್ಯಾನ್ ಡಿಸೈನು. ನಿಮ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಇದನ್ನ ಯಾರಾದ್ರೂ ಫ್ಯಾಷನ್ ಡಿಸೈನಿಂಗ್ ಅಂತಾರ? ಯಾನ್ ಮಧುರ ಅವ್ರ ಹಿಂಗೆ ಹೋಗ್ಬಿಟ್ರಿ. ಈ ಗೆಟಪ್ನ ನೋಡ್ಬಿಟ್ಟು ಕ್ಯಾಲಿಫೋರ್ನಿಯಾದಿಂದ ನನ್ಗೆ 5 ಲಕ್ಷ ರೂಪಾಯಿನ ಆರ್ಡರ್ ಕೊಟ್ಟಾರೇನಿ. ನಿಮ್ಮ ಕ್ಯಾಲಿಫೋರ್ನಿಯಾದಿಂದ ಫೋನ್ ಬಂದಿರಲ್ಲ, ಆಫ್ರಿಕಾದಿಂದ ಫೋನ್ ಬಂದಿರುತ್ತೆ. ಅಲ್ಲಿ ಕೋತಿಗಳು ಜಾಸ್ತಿ ಇದೆಯಲ್ಲ, ಅವಕ್ಕೆ ಆರ್ಡರ್ ಕೊಟ್ಟಿರ್ತಾರೆ. ಮಧುರ ಅವ್ರ ಈ ಗೆಟಪ್ನ ಫೇಸ್ಬುಕ್ಕಲ್ಲಿ ನೋಡ್ಬಿಟ್ಟು ಲೈಕು ಕಾಮೆಂಟು ಚಾನೆ ಬಂದವ. ನೀವು ನೋಡೋರು ಹಿಂಗಂತ ಇದ್ದಾರಿ. ಗೊತ್ತಾಯ್ತು ಬಿಡಿ, ನನ್ನ ಹೋಗ್ಲಕ್ಕ ನಿಮ್ಗೆ ನಾಚಿಕೆ ಆಯ್ತದಲ್ವಾ, ಅದಕ್ಕೆ ಕಾಮಿಡಿ ಮಾಡ್ತಾ ಇದ್ದಾರೆ. ಗೌಡ್ರೆ, ನಿಮ್ ಈ ಗೆಟಪ್ ಅಲ್ಲಿ ನಂಗೆ ನೋಡಕ್ ಆಗ್ತಿಲ್ಲ. ಇನ್ನೊಂದ್ ಸ್ವಲ್ಪ ಇದೇ ಡ್ರೆಸ್ ಅಲ್ಲಿ ನನ್ ಕಣ್ ಮುಂದೆ ಇದ್ರೆ ಹುಚ್ಚ ಆಸ್ಪತ್ರೆಗೆ ಫೋನ್ ಮಾಡಿ ನಿಮ್ನ ಎತ್ತಕೊಂಡು ಹೋಗಕ್ ಹೇಳ್ತೀನಿ. ಮಧುರವ್ರು ಯಾಕಂಗ್ ಬೈದು ಬಿಟ್ರು? ಈ ಆಸ್ತಲ್ಲಿ ನನ್ನ ಆಪಟಿ ಕೆಟ್ಟಕ್ಕಂಡನ. ಅಡ ಬಾಳೆಹಣ್ಣು, ಹಟ್ಟಿಲಿರೋ ಬಾಳೆಹಣ್ಣ ನೀ ತಿನ್ನೋದಲ್ದೆ ಇನ್ನೊಂದು ಕಪ್ಪಿ ಬೇರೆ ತಂದು ಸೇರಿಸ್ಕೊಂಡಿದ್ದೆ. ಮೊದ್ಲದ್ನ ಆಚೆ ಕಳ್ಸಳ. ಆ ಕಪಿ ಬೇರೆ ಯಾರು ಅಲ್ಲ, ಅಲ್ಲಿ ನೋಡು. ತೊಂದ್ರೆ ಇಲ್ಲ, ಈ ಆಸ್ತಲ್ಲೂ ಜೊತೆಗೆ ಕಾಣಿಸ್ತಾವ್ನಿ. ನಿಂಗೇನ್ ಉಷ್ಣಾಯಿ ಕಡ್ದೈತಾ? ಈ ವೇಷ ಹಾಕೊಂಡಿದ್ಯಲ್ಲ. ತಗದು ಬುಟ್ಟ ಅಂದ್ರೆ ಹಾಕೊಂಡ್ರೆ ಚಡ್ಡಿ ಉದ್ರೋಗ್ಬಿಡ್ಬೇಕು. ಏ ಬಾಳೆಹಣ್ಣು, ಇದು ಈಗಿನ ಕಾಲದ ಪಟಾಪಟಿ ಚಡ್ಡಿ ಬನ್ನಿ ಸೂಪರ್ ಮ್ಯಾನ್ ವ್ಯಾಚ ಕೂಡ. ಫೋನು ಇವಾಗ ಸೂಪರ್ ಮ್ಯಾನ್ ಚಡ್ಡಿ ಉದ್ರೋಗ್ಬಿಡ್ತದೆ. ಯಾರ್ ಚಡ್ಡಿ ಉದುರ್ಸಿರೋ ಅಂತ ನಾನು ನೋಡೇ ಬಿಡ್ತೀನಿ. ಬಾಳೆಹಣ್ಣು ಅವ್ವ ಫೋನ್ ಮಾಡ್ಬಿಟ್ಟಾಳ. ಬಿರ್ಬಿನ್ನ ಫೋನ್ ಎತ್ತು, ಇಲ್ಲಾಂದ್ರೆ ಅಟ್ಟಿಗೆ ಬಂದು ಚಡ್ಡಿ ಉದ್ರಸ ಬದ್ಲು ಇರೋ ಬರೋದೆಲ್ಲ ಉದ್ರಿಸ್ಬಿಡ್ತಾಳೆ. ಎವಳವ ಲೇ ತನಕಾಯೋನೆ, ಎಲ್ಲ ಅದು ನಿನ್ ವೇಷ? ಯಾನ್ ಹೇಳ್ತಾ ಇದ್ದಾವ? ನಾ ಯಾವ ವ್ಯಾಸ ಹಾಕೊಂಡಿದ್ದಾನು? ಹಾ, ನೀನ್ ನನಗೆ ವಾಟ್ಸಾಪ್ನಾಗೆ ಕೋತಿ ಕುಣ್ಸೋಂತರ ಇರೋ ಫೋಟೋ ಕಳ್ಸ್ಬಿಟ್ಟು ಪ್ರಶ್ನೆ ಬೇರೆ ಕೇಳಿಯಾ? ಅವ ನೀನಂತಾನೆ ಬೈದ ನನಗ್ ಚಡ್ಡಿ ಬನ್ನಿ ವ್ಯಾಪಾರ ಮಾಡಕ್ ಬರಲ್ಲ ಅಂತ, ಅದಕ್ಕೆ ಹೊಸ ದಾರಿ ಕಂಡು ಹಿಡ್ಕೊಂಡಿನಿ. ಅವ ಇದು ಲೇಟೆಸ್ಟ್ ಪಟಾಪಟಿ ಚಡ್ಡಿ ಸೂಪರ್ ಮ್ಯಾನ್ ಡಿಸೈನು. ನಿನ್ ಮುಖ ಮುಚ್ಚ. ಡಿಸೈನ್ ಅಂತೆ ಡಿಸೈನು, ಒಳಗ್ ಹಾಕೊಳ್ಳೋ ಚಡ್ಡಿಯ ಯಾರಾದ್ರೂ ಮೇಲ್ ಹಾಕೊಂಡಾರೇನ್ಲ? ಅವಯ್ ಇದೆಲ್ಲ ನಿನಗೆ ಗೊತ್ತಿಲ್ಲ, ಸುಮ್ಮನಿರವ. ಅಲ್ಲಿ ಹೆಂಗ್ಸು ನನ್ನ ಬಿಸ್ನೆಸ್ ಈಗ ಕ್ಯಾಲಿಫೋರ್ನಿಯಾ ಗಂಟ ಹೋಗದೆ. ಬಾಯಿ ಮುಚ್ಕೊಂಡು ನಿನ್ ವ್ಯಾಪಾರನ ನೆಟ್ಟಗೆ ಮಾಡ್ದೇವು ಸರಿ, ಇಲ್ಲಂದ್ರೆ ನಾನು ಅಲ್ಲಿಗೆ ಬಂದು ನಿನ್ ಸೂಪರ್ ಮ್ಯಾನ್ ಯಾಸನ ಕಿತ್ತು ಡಾಬರ್ ಮ್ಯಾನ್ ಮಾಡ್ಬಿಡ್ತೀನಿ. ಅವಯ್ ಇದೆಲ್ಲ ನಿನಗೆ ಗೊತ್ತಾಗಲ್ಲ, ಸುಮ್ಮನಿರವ. ಏಯ್, ನಾನು ನೀನ್ ಎತ್ತವ್ವ ಕಣ್ಲ, ನನಗೆ ಗೊತ್ತಾಗಲ್ಲ ಅಂದ್ಯಾ? ಸುಮ್ಮನೆ ನಾ ಹೇಳ್ದಂಗ್ ಮಾಡು. ಈಗ ಮಡಗು ಫೋನು. ಆಯ್ತು, ನನಗೆ ಬುದ್ಧಿ ಹೇಳಕ್ ಬರ್ತಾನೆ. ಮಾಸ್ಟ್ರೆ, ಬಾಳೆಹಣ್ಣು ಇಲ್ಲಿ ನಿನ್ನ ಅಣ್ಣ.
ಕೂಡ ಕಲ್ಟಿವೇಟ್ರಿ ಎದ್ರಕಂಬಿಟ್ಟ. ಐ ಲೈಕ್ ಇಟ್. ಓಯ್ ರಿಂಗ್ ಮಾಸ್ಟ್ರೆ, ಎಂತದಿದೆ ನಿಮ್ಮ ಏಸ? ಏನಾಯ್ತು? ಒಳ್ಳೆ ಕೋತಿ ಕುಣಿಸುವವರ ತರ ಕಾಣ್ತೀರಾ. ಅಡ ಕಲ್ಟಿವೇಟ್ರಿ, ನಾನು ಕಪ್ಪಿ ಆಡ್ಸೋನ್ ತರ ಕಂಡನ. ಕಪ್ಪೆ ಆಡಿಸುವವರ ತರ ಕಾಣುದೆಂತ? ಈಗ ನಿಮ್ಮ ಕೈಗೆ ಒಂದು ರಿಂಗು ಕೊಟ್ರೆ ಕಪ್ಪಿಯೇ ಬಂದು ನಿಮ್ಮ ಹತ್ರ ಸರ್ಕಸ್ ಮಾಡಿಸ್ತದೆ. ಐ ಲೈಕ್ ಇಟ್. ಎಲ್ಲ ಸೇರ್ಕೊಂಡ್ ಕಾಮಿಡಿ ಮಾಡ್ರಿ. ಕಾಮಿಡಿಗೆ ಚಂಡಿ ಬಾಯಿ. ಈಗ ನೀವು ಈ ಏಸದಲ್ಲಿ ಹೊರಗಡೆ ಹೋಗ್ಬೇಡಿ. ಯಾಕೋ ಹುಚ್ಚುನಾಯಿ ನೋಡಿದ್ರೆ ನಿಮಗೆ ಕಚ್ಚಿ ಬಿಟ್ಟಿದ್ದು. ಐ ಡೋಂಟ್ ಲೈಕ್ ಇಟ್. ಕ್ಯಾಚ್. ಏನಡ ಬಾಳೆಹಣ್ಣು ಫೋಟೋ ತೆಗೆದು ಅವನಿಗೆ ವಾಟ್ಸಪ್ ಮಾಡಿ. ಅಣ್ಣ ಈಗ ಅವ್ವಂಗ್ ವಾಟ್ಸಪ್ ಮಾಡಿದೀನಿ. ನೀನೇನಾದ್ರೂ ಹೊಡೆದ್ರೆ ಊರವ್ರಿಗೆಲ್ಲ ವಾಟ್ಸಪ್ ಮಾಡ್ಬಿಡ್ತೀನಿ. ನನಗೆ ಬ್ಲಾಕ್ ಮೇಲ್ ಮಾಡಿ ಕೊಂಡೆತ್ತದೆ. ಇದ್ಯಾನಪ್ಪ ಇದು? ಎಲ್ಲ ನನ್ನ ಕಪ್ಪಿ ಕುಣ್ಸವ ಅಂತಾರಲ್ಲ. ಅಣ್ಣಪ್ಪನು ನೋಡಿದ್ರೆ ಸೂಪರ್ ಮ್ಯಾನು ಅಂತಾರೆ. ಇದ್ರಲ್ಲಿ ಹಣ ಆದಾಯ ತೊಂದರೆ ಇಲ್ಲ. ಕ್ಯಾಲಿಫೋರ್ನಿಯಾದವ್ರು ನನಗೆ ಆರ್ಡರ್ ಕೊಟ್ರಲ್ಲ, ಅವ್ರ ನಂಬರ್ ಅದ. ಅವ್ರಿಗೆ ಫೋನ್ ಮಾಡಿದ್ರೆ ಎಲ್ಲ ಗೊತ್ತಾಯ್ತದೆ. ಹಲೋ ಸಾ ನಮಸ್ಕಾರ. ಇದು ಕ್ಯಾಲಿಫೋರ್ನಿಯಾವಾ? ಅಲ್ಲ, ಆಫ್ರಿಕಾ. ಮನೆ ಕೊಂಡ ಸಿಕ್ಕಿದೆ, ಬೇಕಾ? ಯಾಕ ಹಿಂಗೆ ಹೇಳಿರಿ? ನೀವೇ ತಾನೆ ಫೇಸ್ಬುಕ್ಲಿ ನನ್ನ ಗೆಟಪ್ನ ನೋಡ್ಬಿಟ್ಟು 5 ಲಕ್ಷದ ಪಟಾಪಟಿ ಚಡ್ಡಿ ಪನಿಗೆ ಆರ್ಡರ್ ಕೊಟ್ಟವ್ರು. ಅಯ್ಯೋ, ಒಂದು ಚಡ್ಡಿ ಬಣ್ಣಿನ ತೊಗೊಳಕ್ಕೆ ಕಾಸಿಲ್ಲ. 5 ಲಕ್ಷ ರೂಪಾಯಿ ಆರ್ಡರ್ ಕೊಟ್ಟಿದ್ದಾನ. ಇದು ಕಾಯಿನ್ ಬಾಕ್ಸ್ ಮಡಗಯ್ಯ ಫೋನು. ಕಾಯಿನ್ ಭೂತ ಅಂದ್ರೆ ಇದೆಲ್ಲ ಅಣ್ಣಯ್ಯಪ್ಪನವ್ರ ಕೈವಾಡ. ತೊಂದರೆ ಇಲ್ಲ ಅಣ್ಣಯ್ಯಪ್ಪನವ್ರೆ, ನಿಮ್ಗೆ ಹೆಂಗ ಬ್ಯಾನಿಸ್ಬೇಕು ಅಂತ ನನಗೆ ಚಂದ ಗೊತ್ತು. ಮಧುರ ಅವರ ಬನ್ನಿ ಗೌಡ್ರೆ, ಸದ್ಯ ನಿಮ್ ಗೆಟಪ್ ಚೇಂಜ್ ಮಾಡಿದ್ರಲ್ಲ ಅಷ್ಟು ಸಾಕು. ನೀವು ಹೇಳೋದ್ಮೇಲೆ ನಿಮ್ಮ ಮಾತು ಯಾವತ್ತು ಕೇಳದೆ ಇದ್ದನು ಹೇಳಿ. ಅಲ್ಲ ಗೌಡ್ರೆ, ಅಂತ ಕಿತ್ತೋಗಿರೋ ಸೂಪರ್ಮ್ಯಾನ್ ಐಡಿಯಾ ನಿಮಗೆ ಯಾರು ಕೊಟ್ರು? ಅದೇ ಅಣ್ಣಯ್ಯಪ್ಪನವ್ರು ಅವರಲ್ಲ. ಯಾರು, ಜಾನಿನಾ? ಅಣ್ಣಯ್ಯಪ್ಪನವ್ರೇ ಐಡಿಯಾ ಕೊಟ್ಟದು ಅಂತ ಹೇಳಿದ್ರೆ ಮಧುರ ಅವರು ಅವ್ರ ಪರನೇ ವಹಿಸ್ಕೊಂಡು ಮಾತಾಡ್ಬಿಡ್ತಾರೆ. ಈಗ ನಾ ಸುಮ್ಮನಿರೋದೇ ಒಳ್ಳೇದು. ಯಾಕೆ ಸುಮ್ಮನಾಗ್ಬಿಟ್ರಿ? ಅದು ಅಣ್ಣಪ್ಪವ್ರು ಹೊಟ್ಟಿಲಿಲ್ವಾ? ಇಲ್ಲ, ರಾಕಿನ್ ನೋಡ್ಕೊಂಬರ್ತೀನಿ ಅಂತ ಅವ್ರ ಮನೆಗೆ ಹೋಗಿದ್ದಾರೆ. ಸರಿ ಬಿಡಿ, ಅಲ್ಲಿಗೆ ಹೋಗಿ ಬುದ್ಧಿ ಕಲಿಸ್ತೀನಿ. ಏನಂದ್ರಿ? ಅಲ್ಲ, ನೋಡ್ಕೊಂಬರ್ತೀನಿ ಅಂದಿ. ಸರಿ ಹೋಗಿ. ಈಗಲೇ ಹೋಗ್ಲೆ? ನೀವ್ ತಾನೇ ಹೋಗ್ತೀನಂದಿದ್ದು. ಅದು ಬಾಯಿ ತಪ್ಪೆ ಏನೋ ಅಂದ್ಬಿಟ್ಟು ಮಧುರ ಅವ್ರೆ. ಮಧುರ ಅವ್ರೆ, ಇನ್ನೊಸಿ ಹೊತ್ತು ಇಲ್ಲೇ ಇದ್ದೋಗ್ಲೆ. ಹೆಂಗೂ ಅಣ್ಣಪ್ಪನವ್ರು ಹೊಟ್ಟಿಲಿಲ್ಲ. ಅವ್ರ ಮನೇಲಿಲ್ಲ ಅಂತ ನೀವ್ ನನ್ ಜೊತೆ ಇದ್ಕೊಂಡು ಏನ್ ಮಾಡ್ತೀರಾ? ಅದನ್ನ ನಾ ಹೆಂಗೆ ಹೇಳಕ್ಕದ್ದು? ನೀವು ಹೇಳ್ಬೇಕು, ನಾ ಕೇಳಬೇಕು. ಜಾನಿ ಪಾತ್ರೆ ತೊಳೆದ್ರು, ಬಟ್ಟೆ ಒಗಿದ್ರು, ಮನೇನ ಬರ್ತೀನಿ ಮಧುರ ಅವ್ರೆ. ರಾಕಿ, ಇವತ್ತು ಗೌಡ್ರ ಗೆಟಪ್ ಹೆಂಗಿತ್ತ? ಜಾನಿ ಬಾಯ್, ಇದೆಲ್ಲ ನಿಮ್ಮ ಸೆಟಪ್ಪ? ಐ ಲೈಕ್ ಇಟ್. ಹೇಳ್ಬೇಕಾ, ಆ ಕೋತಿ ಆಡಿಸುವವರ ಗೆಟಪ್ಪಲ್ಲಿ ನಮ್ಮ ರಿಂಗ್ ಮಾಸ್ಟರ್ ಚಂದ ಕಾಣ್ತಿದ್ರು. ಅವರಿಗೆ ಮೊದಲೇ ವಿಷಯ ಗೊತ್ತಿರ್ತಿದ್ರೆ ಮೇಲುಕೋಟೆಯಿಂದ ಒಂದು 3-4 ಕೋತಿ ತಂದು ಅವರೊಟ್ಟಿಗೆ ಆಟ ಆಡ್ಲಿಕ್ಕೆ ಬಿಟ್ಟು ಒಳ್ಳೆ ದುಡ್ಡು ಸಂಪಾದನೆ ಮಾಡ್ತಿದ್ದೆಪ್ಪ. ರಾಕಿ, ನನ್ಗೆ ಐಡಿಯಾ ಮೊದಲೇ ಹೊಳಿಲಿಲ್ವಲ್ಲೋ. ಹೊಳೆದಿದ್ರೆ ನಾನು ನಿನ್ನ ಜೊತೆ ಸೇರ್ಕೊಂಡು ಸ್ವಲ್ಪ ಖರ್ಚಿಗೆ ದುಡ್ಡು ಮಾಡ್ಕೊಂಡ್ಬಿಡ್ತಿದ್ದೆ. ನನ್ನ ಹೆಂಡತಿ ಹತ್ರ ಪಾಕೆಟ್ ಮನಿ ಕೇಳಿ ಕೇಳಿ ಬೇಜಾರಾಗ್ಬಿಟ್ಟಿದೆ. ಮಂಡವಕ್ಕೆ ಮಾಡಬೇಡಿ ಜಾನಿ ಬಾಯಿ. ಈ ಸರ್ತಿ ರಿಂಗ್ ಮಾಸ್ಟರ್ಗೆ ನೀವು ಕೋತಿ ಆಡಿಸುವವರ ಗೆಟಪ್ ಹಾಕ್ಸಿದ್ದೀರಾ. ನೆಕ್ಸ್ಟ್ ಟೈಮ್ ಕರಡಿ ಆಡಿಸುವವರ ಗೆಟಪ್ ಹಾಕ್ಸಿದ್ರೆ ಆಯ್ತು. ನಿಮ್ಗೆ ಗೊತ್ತುಂಟಾ, ಕರಡಿಯ ಗೆಟಪ್ನಲ್ಲಿ ಒಳ್ಳೆ ಸಂಪಾದನೆ ಉಂಟು. ಹೌದಾ? ಅದೇನೋ. ಒಂದು ಕರಡಿಯನ್ನು ನೆಕ್ಕಿಸಿಕೊಂಡವರು ದುಡ್ಡು ಕೊಡ್ತಾರೆ. ಮತ್ತೊಂದು ಕರಡಿಯನ್ನು ನೋಡಿದ ಮಕ್ಕಳು ಸುಸ್ಸು ಮಾಡಿ ತರ್ತಾರಲ್ಲ, ಅವರಿಗೆ ಯಂತ್ರ ಕಟ್ಟಿಸ್ಲಿಕ್ಕೆ ದುಡ್ಡು ಖರ್ಚಾಗ್ತದೆ. 2 in 1 ಒಳ್ಳೆ ಕಮಾಯಿ. ಹೌದಾ? ಹಾಗಿದ್ರೆ ನೆಕ್ಸ್ಟ್ ಟೈಮು ನೀನೇ ಕರಡಿ, ಗೌಡ್ರೆ ಕರಡಿ ಆಡ್ಸೋರು. ಐ ಲೈಕ್ ಇಟ್. ಆದರೂ ಜಾನಿ ಬಾಯಿ, ನಮ್ಮ ರಿಂಗ್ ಮಾಸ್ಟರ್ ಆ ಕೋತಿ ಆಡಿಸುವವರ ಗೆಟಪ್ ಅವರಿಗೆ ಸೆಟ್ ಆಗ್ತದೆ. ಅವ್ರ ಮೂಗ್ ಮೇಲೆ ಒಂದು ನಿಂಬೆ ಇಟ್ಬಿಟ್ಟಿದ್ರೆ ಕೋತಿ ತರ ಏನು ಸೇಮ್ ಜೋಕರ್ ತರನೇ ಕಂಡಿರೋರು. ಜಾನಿ ಬಾಯಿ, ನೀವೆಂತದಕ್ಕೆ ಈ ನಮೂನೆ ಮಾಡಿದ್ದು? ಇವತ್ತೆಷ್ಟು ಡೇಟು ಯಾವನಿಗೆ ಗೊತ್ತು? ಐ ಲೈಕ್ ಇಟ್. ಒಂದು ಯಾವ್ದೋ ತಿಂಗಳು? ಏಪ್ರಿಲ್. ಅಂದ್ರೆ ನಿಮ್ಮ ಅಜ್ಜಿ ಶುಂಠಿ ಏಪ್ರಿಲ್ 1 ಅಂದ್ರೆ ಏಪ್ರಿಲ್ 1. ಐ ಲೈಕ್ ಇಟ್. ಏಪ್ರಿಲ್ 1 ಅಂದ್ರೆ ಫೂಲ್ ಮಾಡೋ ದಿನ ಅಲ್ವೇನೋ? ಫೂಲ್. ವಿಷಯ ಎಂತ ಅಂತ ಈಗ ನನಗೆ ಗೊತ್ತಾಯ್ತು ಜಾನಿ ಬಾಯ್. ಈಗಲಾದ್ರೂ ಅರ್ಥ ಆಯ್ತಲ್ಲ. ಆದರೂ ನೀವು ರಿಂಗ್ ಮಾಸ್ಟರ್ನ ಈ ನಮೂನೆ ಮಂಗೆ ಮಾಡಬಾರ್ದಿತ್ತು.
ಎಂತದಕ್ಕೆ ಜಾನಿ ಬಾಯಿ ನಮ್ಮನೆ ಸಾಕು ತಗೊಂಡದ್ದು ಏನಾಯ್ತು? ಶಾಕ್ ತಗೊಳ್ಳೇಬೇಕು ಕೂಡ ಯಾಕಂದ್ರೆ ಶಾಕ್ ಕೊಟ್ಟಿರೋದು ಈ ಸಿಂಹ. ನೆನಪ್ನವ್ರೆ, ಹೆಂಗಿದ್ದು ನಿಂಬೆಹಣ್ಣು? ಗೌಡ್ರೆ ಸಾಕು ಸುಮ್ಮನೆ ರೀ ನೆನಪ್ನವ್ರೆ. ನೀವು ನನಗೆ ಏಪ್ರಿಲ್ ಫೂಲ್ ಮಾಡಕ್ ಬಂದ್ರಿ, ಆದ್ರೆ ನಾನು ನಿಮ್ಗೆ ಏಪ್ರಿಲ್ ಫೂಲ್ ಮಾಡೋದ್ರ ಜೊತೆಗೆ ಡ್ಯಾನ್ಸ್